ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು. ಇದು ಶಿವಣ್ಣ ಅವ್ರ ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ, ಯಾಕಂದ್ರೆ 3 ಜನ ಸ್ಟಾರ್ಗಳನ್ನ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದೀರಾ. ಇಲ್ಲಿಂದ ಸ್ಟಾರ್ ವಾರು ಫ್ಯಾನ್ಸ್ ವಾರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗ್ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದ್ರೆ ಪಾಪ ಭಾಳ ಕ್ಯೂಟಾಗಿ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಯಾಕಂದ್ರೆ ಆ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರಿಗೆ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತ ಅವರು ಬ್ಯಾಲೆನ್ಸ್ ಮಾಡಿದವರು, ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಇನ್ನೇನು ಗರುಡ ಪುರಾಣ ಶಾಸ್ತ್ರಗಳು ಮಾಡಿಸಿದ್ರು. ಆ ಶಾಸ್ತ್ರಗಳು ನನ್ನ ತುಂಬ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ. ನಾನು ಎಮೋಷ್ನಲಿ ಅವರು ಏನು ಪಯಣ ಮುಂದಕ್ಕಿದೆ, ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರು ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅನ್ನೋದು ಮುಖ್ಯ ಅಲ್ಲ. ಅವರು ಸತ್ತ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡಬೇಕಂತ ಗೊತ್ತಾಗಿತ್ತು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ. ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಶಾಸ್ತ್ರದ ಬಗ್ಗೆ. ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಅದನ್ನು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲರೂ ಸನಾತನಿಗಳಾಗಿ ಫಾಲೋ ಮಾಡ್ತೀವಿ. ಭಾಳ ಸಂತೋಷ ಆಯ್ತು. ಯಾಕಂದರೆ ಈ 3.5-4 ವರ್ಷದಿಂದ ಫ್ಯಾಮ್ಲಿನ ಭಾಳ ದೂರದಲ್ಲಿ ಇದ್ಬಿಟ್ಟಿದ್ದೀನಿ. ಅವ್ರುಗಳು ಏನೂ ಕಂಪ್ಲೇಂಟ್ ಮಾಡಿಲ್ಲ, ಅವರು ಮಾಡಲಿ ಅಂತ ಬಿಟ್ಟಿದ್ರು. ಬಟ್ ನನ್ನ ಮಗಳು ಫಿಲ್ಮ್ ಮೊನ್ನೆ ನೋಡಿಬಿಟ್ಟು ಭಾಳ ಖುಷಿ ಪಟ್ಟರು, ಭಾಳ ಸಂತೋಷ. ಖಂಡಿತ ಈ ಕಥೆನೇ ತುಂಬ ಹೊಸದಾಗಿರೋದ್ರಿಂದ ಮ್ಯೂಸಿಕ್ಕು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ. ಒಂದೊಂದು ವೆರೈಟಿನಲ್ಲೇ ತೊಗೊಂಡೋಗ್ಬೇಕು. ಅದರಿಂದ ಭಾಳ ಟೈಮ್ ತೊಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕೇ ಬೇರೆ ಇರುತ್ತೆ, ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ಶಿವಣ್ಣಾಗ ಒಂದು 2-3 ಟ್ರ್ಯಾಕ್ ಇರುತ್ತೆ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಥರ ಇರುತ್ತೆ. ಸೊ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಅದು ಒಳ್ಳೆ ವಿಷಯ. ಯಾವತ್ತು ಆಡಿಯನ್ಸು ಇನ್ನೂ ಬೇಕಿತ್ತು ಅಂತಾನೆ ಹೇಳಬೇಕು. ಸೊ ನಮಗೆ ಅದು ಸುಮಾರಷ್ಟು ಸೀನ್ಸ್ ನಮ್ಮ ತಲೆನಲ್ಲಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀವಿ. ಅಭಿಮಾನಿಗಳು ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲ ಪೂಜಿಸ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ. ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಎಲ್ಲರ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ.